ಬರೀ ಬಸವಣ್ಣವರು, ಅಲ್ಲಂ ಪ್ರಭುದೇವರು, ಚನ್ನಬಸವಣ್ಣ ಅಷ್ಟೇ ವಚನ ಬರಲಿಲ್ಲ. ಎಷ್ಟು ಜನ ಶರಣರಿದ್ರು? 770 ಅಮರ ಗಣಗಳು ಅಂತೇಳಿ ಎಲ್ಲಾ ಶರಣರು ವಚನಗಳನ್ನು ಬರೆದು, ಅದರಲ್ಲಿ ಐದಕ್ಕಿ ಮಾರಯ್ಯ ಮತ್ತು ಐದಕ್ಕಿ ಲಕ್ಕಮ್ಮ ಅಂತೇಳಿ ಶರಣರಿಬ್ಬರು. ಅವ್ರ ಕೆಲಸ ಏನಾಗಿತ್ತಂತಂದ್ರ ಈಗೇನ ಈ ಎಲ್ಲ ನಮ್ದು ಅಡತಲ ಇರ್ತ ನೋಡಿ ಈಗಿನ ಕಾಲದಲ್ಲಿ, ಹಂಗ ಅವಾಗ್ನು ಈ ದವಸ ಧಾನ್ಯಗಳನ್ನ ಏನ್ ಮಾರುವಂತ ಮಾರ್ಕೆಟ್ ಇರ್ತದಲ್ಲ, ಕೊಡೋದು ತಗೊಳ್ಳೋದು, ಅಲ್ಲೇನ್ ದವಸ ಧಾನ್ಯಗಳೆಲ್ಲ ಬಿದ್ದಿರ್ತಾವ. ಆ ದವಸ ಧಾನ್ಯಗಳೆಲ್ಲ ಬಿದ್ದಿದ್ದನ್ನ ಅವರು ತೆಕ್ಕೊಂಡು, ಅಥವಾ ಯಾರೋ ಪಕ್ಷಿಗಳಿಗೆ ಅಂತೇಳಿ ಬಹಳ ಒಂದು ಕಾಳುಗಳು ಹಾಕಿರ್ತಾರೆ, ಅಥವಾ ಮದುವೆ ಸಮಾರಂಭಗಳಲ್ಲಿ ಜೋಳ ಅಕ್ಕಿಗಳನ್ನ ಅಕ್ಷತ ರೂಪದಲ್ಲಿ ಹಾಕಿರ್ತಾರೆ. ಅದಕ್ಕೆ ಅವರೆಲ್ಲ ಶಿವಶರಣರು ಏನ್ ಹೇಳಿದ್ರು ಅಂತಂದ್ರೆ, ಅಕ್ಷತವಾಗಿ ನಾವು ಅನ್ನವನ್ನ ಹಾಳು ಮಾಡಬಾರ್ದು, ಅನ್ನ ದೇವರುಗಳ ಮುಂದೆ ಇನ್ನೂ ದೇವರುಗಳು ಇಲ್ಲ ಅಂತ ಹೇಳೋದು. ಹೌದಿಲ್ಲ? ಇವತ್ತು ನಾವು ಎಲ್ಲ ನೋಡ್ತೀವಿ, ಎಲ್ಲ ಮದುವೆ ಸಮಾರಂಭಗಳಲ್ಲಿ ಹೋದಾಗೆಲ್ಲ ಅಕ್ಷತ ಅಕ್ಕಿ ಅಥವಾ ಜೋಳ ಹಾಕಿರ್ತಾರೆ. ಕೆಲವೊಂದೆಲ್ಲ ಚೇಂಜಸ್ ಆಗ್ಯದ. ಯಾರು ಬಸವ ತತ್ವ ಪ್ರಕಾರ ಮಾಡ್ತಾರೆ ಅಲ್ಲಿ ಹೂವನ್ನ ಪುಷ್ಪವೃಷ್ಟಿ ಅಂತ ಹೇಳಿ ಮಾಡಿರ್ತಾರೆ. ಹಾಗೆ ಅವೆಲ್ಲ ಏನ್ ಜಾಗಗಳಲ್ಲಿ ಸ್ಥಳಗಳಲ್ಲಿ ಏನ್ ದವಸ ಧಾನ್ಯಗಳ ವೇಸ್ಟ್ ಆಗ್ತಾ ಇರ್ತದ ಅಂತ ಜಾಗದಲ್ಲಿ ಐದಕ್ಕಿ ಲಕ್ಕಮ್ಮ ಅವ್ರ ಹೆಸರು ನೋಡಿ. ಐದಕ್ಕಿ ಅಂದ್ರೆ ಏನು? ಅಕ್ಕಿ ಆಯುವಂತವರು. ಐದಕ್ಕಿ ಲಕ್ಕಮ್ಮ ಮತ್ತು ಐದಕ್ಕಿ ಮಾರಯ್ಯ ಅಂತೇಳಿ ಇಬ್ಬರು ದಂಪತಿಗಳು. ಹೀಗೆ ಒಂದ್ ದಿವಸ ಏನಾಗಿರ್ತಂದ್ರೆ ಜಾಸ್ತಿ ಅಕ್ಕಿ ತಗೊಂಡ್ ಬಂದಿರ್ತಾರೆ. ಅಂದ್ರೆ ಎಲ್ಲೂ ಅವ್ರಿಗೆ ಅಕ್ಕಿ ಕಾಣಿಸಲ್ಲ. ಬಸವಣ್ಣವ್ರು ಏನ್ ಮಾಡ್ತಾರ, ಇವ್ರ ಕಾಯಕನೇ ಅದಾಗಿರ್ತದೆ. ಯಾಕಂದ್ರೆ ಅವ್ರು ಅವತ್ತಿನ ದಿನ ಆ ಅಕ್ಕಿಗಳನ್ನ ಆಯ್ಕೊಂಡು ಹೋಗಿ ದಾಸೋಹ ಮಾಡಿದ್ರೆ ಎಷ್ಟೋ ಜನರಿಗೆ ಊಟ ಸಿಗ್ತಿದ್ದಿಲ್ಲ. ಅದಕ್ಕೆ ಅವ್ರು ಏನ್ ಮಾಡಿದ್ರು ಅಂತಂದ್ರ, ಅವರು ಬಸವಣ್ಣರು ಇವ್ರು ಯಾಕೋ ಅಕ್ಕಿ ಕಾಣಿಸ್ತಾ ಇಲ್ಲ ಎಲ್ಲೋ ಅಂತ ತಿಳ್ಕೊಂಡು ಅವರೇ ಒಂದು ಅರಮನೆ ಇದರಲ್ಲಿ ಜಾಸ್ತಿ ಅಕ್ಕಿಯನ್ನ ಈಗ ಹಾಕಿರ್ತಿದ್ರು. ಅವರು ಮಾರಯ್ಯ ಬಂದು ಎಲ್ಲ ಅಕ್ಕಿಗಳನ್ನ ಹಾಕೊಂಡು ಹೋಗಿ ಲಕ್ಕಮ್ಮ ಕೊಡ್ತಾರೆ, ಹೆಂಡತಿ ತನ್ನ ಧರ್ಮಪತ್ನಿ. ಆವಾಗ ಐದಕ್ಕಿ ಲಕ್ಕಮ್ಮ ಅಂತಾರ, ಜಾಸ್ತಿ ಅಕ್ಕಿ ತಂದಿಲ್ಲ ಇವತ್ತು ನೀನು, ನಿನಗೆ ಆಸೆ ಹೆಚ್ಚಿಗೆ ಆಗ್ಯದ, ನೀ ಯಾಕೆ ಅಕ್ಕಿ ಹೆಚ್ಚಿಗೆ ತಂದಿದಿ? ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗೆ ಉಂಟೆಯ. ಆಸೆ ಎಂಬುದು ರಾಜರಿಗಿರ್ಬೇಕು, ನಮ್ಗೆ ಯಾಕೆ ಇರಬೇಕು ಆಸೆ? ಆಸೆ ಎಂಬುದು ಅರಸರಿಗಲ್ಲದೆ ಶಿವಭಕ್ತರಿಗೆ ಉಂಟೆಯ. ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗೆ ಉಂಟೆಯ. ಅಜಾತರಂದ್ರೇನು? ಸರ್ವಸಾಮಾನ್ಯರು. ರೋಷ, ಸಿಟ್ಟು, ಕ್ರೂರಿತನ ಅದು ಯಾರಿಗಿರ್ಬೇಕು? ಅದು ಯಮದೂತರಿಗಿರ್ಬೇಕು, ನಮ್ಮಂತವರಿಗೆಲ್ಲ. ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗೆ ಉಂಟೆಯ. ರೋಷ ಎಂಬುದು ಯಮದೂತರಿಗಲ್ಲದೆ ಅಜಾತರಿಗೆ ಉಂಟೆಯ. ಈ ಅಕ್ಕಿ ಆಸೆ ನಿಮಗೇಕೆ? ಈ ಅಕ್ಕಿ ಆಸೆ ನಿಮಗೇಕೆ? ಈಶ್ವರನಪ್ಪ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ದೂರು ಮಾರಯ್ಯ. ಇಷ್ಟೆಲ್ಲ ನಾವು ಹಿಂಗ ಜಾಸ್ತಿ ಅಕ್ಕಿ ತಂದಿ ನಾವು ಆಸೆ ಹೆಚ್ಚೆ ಐತಂದ್ರ ದೇವರು ನಮ್ಮಿಂದ ದೂರ ಹೋಗ್ತಾನ. ಹಾಗಾಗಿ ಈ ಅಕ್ಕಿ ಕಾಳುಗಳನ್ನ ಎಲ್ಲಿಂದ ತಂದಿದೋ ಅಲ್ಲೇ ಸುರಿದು ಬಾ. ನಮಗೆ ಜಾಸ್ತಿ ಅಕ್ಕಿ ಬೇಡ, ನಮ್ಗೆ ಉಪಜೀವನಕ್ಕೆ ಎಷ್ಟು ಬೇಕು ಅಷ್ಟು ಅಕ್ಕಿಯನ್ನ ಇಟ್ಕೊಂಬ. ಅಷ್ಟು ಇಟ್ಕೊಂಡು ನಾವು ದಾಸೋನು ಮಾಡರಿ, ನಮ್ದು ಜೀವನನು ನಡೆಸರಿ. ಆದ್ರೆ ಜಾಸ್ತಿ ಅಕ್ಕಿ ತಗೊಂಡು ನಾವು ಆಸೆ ಹೆಚ್ಚಿಗೆ ಆಯ್ತು ಮನುಷ್ಯ. ನೋಡಿ ಇವತ್ತಿನ ಕಾಲದಾಗ ಎಲ್ಲಾ ಈ ಗೌರ್ಮೆಂಟ್ ಸರ್ವೆಂಟ್ ಎಲ್ಲ ಜಾಬ್ಗಳು ನೋಡ್ತೀವಿ ನಾವು. ಎಲ್ಲೇ ಆಫೀಸ್ನಲ್ಲಿ ಹೋದ್ರು ನಮಗೊಂದು ಫೈಲ್ ಮೂವ್ ಮಾಡ್ಬೇಕಾದ್ರೂ ಲಂಚ ತಗೋದು. ಹೌದಲ್ಲ? ನಾವು ರೊಕ್ಕ ಕೊಟ್ಟಿಲ್ಲ ಅಂದ್ರೆ ಆ ಫೈಲೇ ಮೂವ್ ಆಗಲ್ಲ. ಅಷ್ಟೊಂದು ಆಸೆ ಜಾಸ್ತಿ ಇರ್ತದೆ ಮನುಷ್ಯ. ಎಷ್ಟು ಕೊಟ್ಟರು ಏನ ಬೇಕು 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 ಅಂತ. ಅದ್ರ ಊಟ ಕೊಟ್ಟೆವು ಇಷ್ಟು ತಗೋಪ್ಪ ಅಂತಕ್ಕೆ ಹೊಟ್ಟೆ ತುಂಬತಕ್ಕೆ ಏನಂತಾನ, ನಂಗೆ ಸಾಕಂತ. ಅದಕ್ಕೆ ಬಿಟ್ಟು ಎಲ್ಲ ನಂಗೆ ಬೇಕೇ ಅಂತ. ಹೌದಿಲ್ಲ? ಆಸೆ ಅತಿ ಆಸೆ ಗತಿ ಕೇಳು ಅಂತ ಹೇಳ್ತಾರೆ. ಅದಕ್ಕೆ ಆ ವಚನವನ್ನ ಬಹಳ ಅರ್ಥಗರ್ಭಿತವಾಗಿ ಐದಕ್ಕಿ ಲಕ್ಕಮ್ಮ ಮತ್ತು ಮಾರೆ. ಆಮೇಲೆ ಬಸವಣ್ಣವರೇ ಏನಂತಾರೆ, ಖುದ್ದು ಇಲ್ಲ ನನಗೆ ಇವತ್ತಿನ ದಿನ ನಿಮ್ಮ ಅಕ್ಕಿ ಸಿಕ್ಕಿದ್ದಿಲ್ಲ, ನಾನೇ ಹೇರಳವಾಗಿ ಅಕ್ಕಿಯನ್ನು ಹಾಕಿದ್ದಂದಾಗ ಬಸವಣ್ಣವರಿಗೆ ಕ್ಷಮೆ ಕೇಳ್ತಾರ. ಬೇಡ ಬಸವಣ್ಣ, ನಮ್ಮ ಒಂದು ಕಾಯಕದಲ್ಲಿ ನಾವೇ ಸ್ವತಃ ದುಡಿತೀವಿ, ನೀವು ಏನಾದರೂ ಕೊಟ್ಟಂದ್ರೆ ನಾವು ಲೇಜಿ ಆಗ್ತೀವಿ, ನಾವು ಸೋಮಾರಿ ಆಗ್ತೀವಿ, ಹಾಗಾಗಿ ನೀವು ಈ ರೀತಿ ಮಾಡಬೇಡ್ರಿ ಅಂತ ಬಸವಣ್ಣವರಿಗೆ ಅವ್ರು ರಿಕ್ವೆಸ್ಟ್ ಮಾಡ್ಬೋದು. ಹೀಗೆ ಒಂದು ದೃಷ್ಟಾಂತ ಬರ್ತು, ಒಂದು ಕಥೆ ಬರ್ತು. ಒಂದು ಊರಾಗ ಒಬ್ಬ ಶ್ರೀಮಂತ ವ್ಯಕ್ತಿ ಇರ್ತಾನ. ಅದು ಭಾಳ ಅಂದ್ರೆ ಭಾಳ ಜಿಪ್ಪುಣ ಇರ್ತಾನೆ. ಎಷ್ಟು ಜಿಪ್ಪುಣ ಅಂತಂದ್ರ ಸ್ವತಃ ಅವ್ರ ಮಕ್ಕಳಿಗೆ ಏನೂ ಕೊಡ್ತಾ ಇರಲ್ಲ, ಅಷ್ಟೊಂದು ಜಿಪ್ಪುಣ ಆಗಿರ್ತಾನೆ. ಅವ್ನ ಮನಿ ಕಟ್ಟುವಾಗ ಏನ್ ಮಾಡಿರ್ತಾನ ಅಂದ್ರೆ ಒಂದು ನೆಲಮಹಡಿಯನ್ನ ನಿರ್ಮಾಣ ಮಾಡ್ಕೊಂಡಿರ್ತಾನೆ. ಅದು ಒಳಗಿಂದ ಅಂಡರ್ಗ್ರೌಂಡ್. ಅದು ಯಾರಿಗೂ ಸೀಕ್ರೆಟ್ ರೂಮ್ ಇರ್ತದೆ, ಯಾರಿಗೂ ಗೊತ್ತಿರಲ್ಲ. ಅವನೇನ್ ಮಾಡ್ತಾನ, ಎಲ್ಲಾ ಕಮಸಿದ್ದು ಬಂಗಾರು ಬೆಳ್ಳಿ ದುಡ್ಡು ಎಲ್ಲ ಏನ್ ಮಾಡ್ತಾನ, ಆ ಸೀಕ್ರೆಟ್ ರೂಮ್ ನ ಒಯ್ದು ಇಡ್ತಾ ಇರ್ತಾನೆ.
ಎಲ್ಲರೂ ಮಲ್ಕೊಂಡ ತಕ್ಷಣ ಆ ಸೀಕ್ರೆಟ್ ರೂಮ್ ಒಳಗೆ ಹೋಗಿ ಅವೆಲ್ಲ ಬಹಳಷ್ಟು ಬೆಳ್ಳಿ ಬಂಗಾರ ದುಡ್ಡು ಎಲ್ಲ ಇಟ್ಟಿರ್ತಾನೆ, ಮುತ್ತು ರತ್ನಗಳೆಲ್ಲ. ಅವಲ್ಲಿ ಹೋಗಿ ಕೂತಿ ಸ್ವಲ್ಪ ಎಲ್ಲ ನೋಡ್ಕೊಂಡು ಆನಂದವಾಗಿ ಇರ್ತಾನವ. ನಮ್ಮಲ್ಲಿ ಇಷ್ಟೆಲ್ಲ ಆಸ್ತಿ ಸಂಪತ್ತು ಅಂತ ತಿಳ್ಕೊಂಡು. ಹೀಗೆ ಒಂದ್ ದಿವಸ ಏನಾಗಿರ್ತದ, ಅವಾಗಿನ ಇದಕ್ಕೆ ಅದು ನೋಡ್ರದ ಹೆಂಗ ರಚನೆ ಮಾಡ್ಯಾರ. ಆ ಒಂದು ಎಲ್ಲರೂ ಮಲ್ಕೊಂಡಾರ, ಎಲ್ಲರೂ ಮಲ್ಕೊಂಡು ಇವ ಎಲ್ಲ ಬಂಗಾರ ಬೆಳ್ಳಿ ನೋಡ್ಬೇಕು ಅಂತ ತಿಳ್ಕೊಂಡು ಏನ್ ಮಾಡ್ಯಾನ, ಹೋಗ್ಯಾನ್ರಿ. ಅದು ಆಟೋಮೆಟಿಕ್ ಏನಾಗ್ಯದ, ಅದು ಲಾಕ್ ಆಗ್ಯದ. ಸೀಕ್ರೆಟ್ ರೂಮ್ ಇಂದ ಡೋರ್ ಏನಾಗ್ಯದ, ಆಟೋಮೆಟಿಕ್ ಲಾಕ್ ಆಗ್ಯದ. ಅವ್ರು ಎಷ್ಟೇ ಪ್ರಯತ್ನ ಪಟ್ಟರು ಅದು ತೆಗಿಲಕ್ಕೆ ಬಂದಿತ್ತು. ಯಾರಿಗೆ ಗೊತ್ತಿದ್ರು ಏನ್ ಮಾಡ್ತಿರು, ಅರೆ ನಮ್ಮ ಅಪ್ಪ ಕೆಳಗಡೆ ಇದ್ದಿರ್ಬೇಕಂತೇಳಿ ಅದು ಕೆಳಗಡೆ ಹೋಗಿ ನೋಡ್ತೀವಿ. ಅವ್ರಿಗೆ ಯಾರಿಗೂ ಗೊತ್ತಿಲ್ಲ, ಅಲ್ಲಿ ರೂಮ್ ಐತಿ ಗೊತ್ತಿಲ್ಲ. ಹಾಗಾಗಿ 1 ದಿವಸ ಹೋಯ್ತು, 2 ದಿವಸ ಹೋಯ್ತು, 3 ದಿವಸ ಹೋಯ್ತು, ನಮ್ಮ ಅಪ್ಪ ಇಲ್ಲ, ಎಲ್ಲಿಗೋ ಬೇರೆ ಕಡೆ ಹೋಗಿ ಹುಡುಕಿದ್ರು, ಸಿಕ್ಕಿಲ್ಲ. ಎಲ್ಲರಿಗೂ ನೆನಪು ಹೋಯ್ತ್ರಿ. ಹಿಂಗೆ ಮುಂದೆ ಮಗ ಏನ್ ಮಾಡ್ದ, ಯಾಕೋ ಇದೆಲ್ಲ ಮನಿ ಬಹಳ ಹಳೇದಾಗ್ಯದ, ನಾವು ಹೊಸ ಮಾಡೋದ ಮನಿ ಕಟ್ಬೇಕಂತ ತಿಳ್ಕೊಂಡು ಎಲ್ಲ ಮನಿ ಎಲ್ಲ ಕೆಡುತ್ತಾ ಇರ್ತಾನೆ. ಕೆಡುತ್ತಾ ಇರ್ಬೇಕಾದ್ರ ಆ ಕೆಳಗಡೆ ಸೀಕ್ರೆಟ್ ರೂಮ್ ಅವನಿಗೆ ಗೊತ್ತೈತಿ ಇದ್ದಿದ್ದು. ಅವ ಏನ್ ಮಾಡ್ತಾನ, ಅದನ್ನು ತೆಗಿಲಕ್ ಕಷ್ಟನ. ಅವಾಗ ಒಂದು ಕುರ್ಚಿ ಮೇಲೆ ಅಂದ್ರೆ ಅವ ನೆರಳಾಡಿ ಏನ್ ಮಾಡ್ಯಾನ, ಅನ್ನ ಇರ್ಲಾರ್ದೆ, ಅನ್ನ ನೀರು ಇರ್ಲಾರ್ದೆ, ಬಂಗಾರ ಬೆಳ್ಳಿ ಇತ್ತು ಒಳಗೆ. ಅವನಿಗೆ ಊಟ ಮಾಡ್ಲಿಕ್ಕೆ ಆಯ್ತಾ, ಅವ್ನಿಗೆ ಏನ್ ಬೇಕಾಯ್ತು, ಹಸುವೆ ಆದಾಗ ಏನ್ ಬೇಕು ನಮ್ಗ, ಅನ್ನನೇ ಬೇಕು. ಎಷ್ಟೇ ದುಡ್ಡು ಸಂಪತ್ತು, ಒಂದ್ ತಾಟ್ನಾಗ ದುಡ್ಡು ಸಂಪತ್ತು ಇಟ್ಟನ್ನ ಮತ್ತೊಂದ್ ತಾಟ್ನಾಗ ಅನ್ನ ಇಟ್ಟು ನಮ್ಗೆ ಹಸದಾಗ ಏನ್ ಬೇಕು, ಅನ್ನನೇ ತಿಂತೀವಿ. ಖರೆ ನಾವು ಯಾವ್ದು ಬಂಗಾರ ಬೆಳ್ಳಿ ತಿಂಬಲ್ಲ. ಹಾಗೆ ಅವನಿಗೂ ಆಗಿ 2-3 ದಿವಸ ಆಯ್ತು, ಆಮೇಲೆ 10 ದಿವಸ ಆಯ್ತು, 1 ತಿಂಗಳಾಯ್ತು, ಅನ್ನ ನೀರು ಇರೋದು ಏನ್ ಮಾಡವ, ಅವನು ಜೀವ ಪ್ರಾಣವನ್ನ ಬಿಟ್ಬಿಟ್ಟಿದ್ದ. ಆಮೇಲೆ ಅದೆಲ್ಲ ಮನಿ ಕೆಡಬೇಕಾದ್ರ ಅವನು ಕುರ್ಚಿ ಮೇಲೆ ಆ ಕುರ್ಚಿ ಎಷ್ಟು ಭಾರಿ ಕುರ್ಚಿ ಇತ್ತು, ಎಷ್ಟು ಭಾರಿ ಅದು ಮನೆ ಇತ್ತು, ಅರಮನೆ ಇತ್ತು. ಅದು ನೋಡಿ ಎಲ್ಲಾ ಮಕ್ಕಳು ಸಂಗ ಆಗೋದು. ನಮ್ಮಪ್ಪ ಇಷ್ಟೆಲ್ಲ ಸಂಪತ್ತು ಇದು ಎಲ್ಲ ಇಟ್ರು ನಮ್ಗೆ ಯಾರಿಗ ಹೇಳಿಲ್ಲ ನೋಡ್ರಿ. ಆದ್ರೆ ಕೊನೆಗೆ ಒಂದಿನ ಅದರಲ್ಲಿ ಅವ ಜೀವ ಬಿಟ್ಟ. ಆಸೆ ಇರ್ಬೇಕು, ಆದ್ರೆ ಏನಾಗಿರ್ಬೇಕು, ಅತಿ ಆಸೆ ಇರಬಾರ್ದು. ನಾವು ಸಹ ನಮ್ಮ ಜೀವನದಾಗ ನಾವು ಪ್ರತಿಯೊಂದರಲ್ಲಿ ನಾವ್ ಏನ್ ಮಾಡ್ತೀವಿ, ಆಸೆ ಇರ್ಬೇಕು ಮನುಷ್ಯ. ಆಸೆ ನಾವು ದೊಡ್ಡದು ಆಗ್ಬೇಕು, ಹಂಗಾಗ್ಬೇಕು, ನಾವು ದೊಡ್ಡ ಮನಿ ಕಟ್ಟಬೇಕು ಅಂತ ಏನೇನೋ ಎಲ್ಲ ಕನ್ಸ್ಗಳು ಇರ್ತಾವ, ಆಸೆ ಇರ್ತವೆ. ಆದ್ರ ಅದಕ್ಕೆ ಆ ಆಸೆ ಪೂರೈಸಲಕ್ಕ, ನಮ್ ಕನ್ಸ್ಗಳು ಪೂರೈಸಲಕ್ಕ ನಾವು ಯಾವುದೋ ಒಂದು ಬೇರೆ ಮಾರ್ಗನೂ ಹಿಡಿಬಾರ್ದು. ನೋಡ್ರಿ ಅವ್ರಿಗೆ ಜಾಸ್ತಿ ಕಿಸಕ್ಕೆ ಹೋಯ್ದು ಅಲ್ಲೇ ಸುಮ್ಮನೆ ಬಂದ್ರು. ಖರೆ ನಾವೇನ್ ಮಾಡ್ತೀವಿ, ಹಿಂಗ್ ಸಿಕ್ಕ್ಯಾರ ಅಂತಂದ್ರ ಇನ್ನ ಎಷ್ಟು ಬರ್ಬೇಕು, ಮತ್ ನಾಳಿನ ದಿನ ನಾವು ಅಲ್ಲಿ ಹೋಗಿ ಮತ್ತಿಷ್ಟು ಒಂದು ತಗೊಂಡ್ ಬರೋರಿ, ಮತ್ ಇನ್ನ ಹೆಚ್ಚಿ ನಾವು ಗೋದಾಮ ರೆಡಿ ಮಾಡ್ಕೊಂಡು ಇಟ್ಕೊಂಬರಿ ಅಂತೇಳಿ ನಮ್ಗೆ ಆಸೆ ಇರ್ತದೆ. ಆದ್ರೆ ಅವ್ರು ಹಂಗೆ ಮಾಡಲಿಲ್ಲ, ಇದ್ದಿದ್ದನ್ನೇ ಒಯ್ದವರು ಬಿಟ್ಟು ಬಂದ್ರು. ಹಾಗಾಗಿ ನಾವು ಸಹ ನಮ್ಮ ಜೀವನದಾಗ ಏನ್ ಮಾಡ್ಬೇಕಂತಂದ್ರ ಆಸೆಯನ್ನ ಜಾಸ್ತಿ ಅದರಲ್ಲೇ ಟೈಮನ್ನ ವೇಸ್ಟ್ ಮಾಡ್ಬಾರ್ದು. ನಾವು ಎಷ್ಟು ಇದ್ರಲ್ಲಿ ಇರ್ತೀವಿ ಅಷ್ಟೇ ಸುಖ ಆಗಿರ್ಬೇಕು. ಈಗ ನಾವು ನಮ್ದೊಂದು ಚಿಕ್ಕದಾದ ಮನೆ ಇತ್ತು, ನಾವೇನ್ ಮಾಡ್ತೀವಿ ಅಂದ್ರ ನಮ್ಮ ಬಾಜು ಮತ್ತೊಂದು 5 ಮಂಜಿಲ 6 ಮಂಜಿಲ ಮನೆ ಇತ್ತು. ನಾವೇನ್ ಮಾಡ್ತೀವಿ ಅಂದ್ರೆ ಅದಕ್ಕೆ ನೋಡ್ತಾ ಇರ್ತೀವಿ, ನಮ್ಮ ಮನೆ ಭಾಳ ಸಣ್ಣದದ, ಅವ್ರ ಮನೆ ಭಾಳ ದೊಡ್ಡದದ. ಏನ್ ಮಾಡೋದ ಅಷ್ಟೆಲ್ಲ ತಗೊಂಡು ದುಡ್ಡು ನಿಮಗೆ ಹೀಗೆ ಹೇಳೋಣ, ಒಂದು ತಾಟ್ನಲ್ಲಿ ದುಡ್ಡು, ಒಂದು ತಾಟ್ನ ಅನ್ನ, ಯಾವ್ದು ಬೇಕಾಗಿತ್ತು ಟೈಮಿಗೆ ಅನ್ನನೇ ಬೇಕಾಗಿತ್ತು.